ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನಲ್ಲಿ ಸೂರ್ಯನ ಪ್ರಖರತೆ ದಿನದಿಂದ ದಿನಕ್ಕೆ ಏರುತ್ತಾನೆ ಸಾಗಿದ್ದು ಪ್ರಸಕ್ತ ಸಾಲಿನಲ್ಲಿ ಬಿಸಿಲಿನ ತಾಪಮಾನವು ದಾಖಲೆಯ 40 ರಿಂದ 45 ಡಿಗ್ರಿ ಸೆಲ್ಸಿಯಸ್ಗೆ ತಲುಪಿದೆ. ಇಡೀ ತಾಲೂಕು ಬಿಸಿಲ ಬೇಗೆಯಿಂದ ಬೆಂದು ಹೋಗ್ತಾ ಇದ್ದು ಜನಸಾಮಾನ್ಯರು ಮತ್ತು ಜಾನುವಾರುಗಳು ಕುಡಿಯುವ ನೀರಿಗಾಗಿ ಪರದಾಡುವ ಸ್ಥಿತಿ ನಿರ್ಮಾಣವಾಗುತ್ತಿದೆ. ಆದರೆ ಇಂತಹ ಕಠಿಣ ಪರಿಸ್ಥಿತಿಯಲ್ಲಿ ಜನರ ಸಂಕಷ್ಟಕ್ಕೆ ಸ್ಪಂದಿಸಬೇಕಾದ ಜನಪ್ರತಿನಿಧಿಗಳು ಮತ್ತು ತಾಲೂಕು ಆಡಳಿತದ ಅಧಿಕಾರಿಗಳು ಸಂಪೂರ್ಣವಾಗಿ ಮೌನಕ್ಕೆ ಶರಣಾಗಿದ್ದಾರೆ. ಈ ಭಾಗದ ಜನಪ್ರಿಯ ಶಾಸಕರು ಹಾಗೂ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾಗಿರುವ ಡಾಕ್ಟರ್ ಅಜಯ್ ಸಿಂಗ್ ಅವರು ತಮ್ಮ ಕ್ಷೇತ್ರದ ಜನರ ಮೂಲಭೂತ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ಅಂತ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಿವೆ. ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗಾಗಿ ಕೋಟ್ಯಾಂತರ ರೂಪಾಯಿ ಅನುದಾನ ನೀಡುವ ಜವಾಬ್ದಾರಿ ಹೊಂದಿರುವ ಮಂಡಳಿಯ ಅಧ್ಯಕ್ಷರಾಗಿರುವ ಇವರು ಸ್ವಕ್ಷೇತ್ರದ ತಾಲೂಕು ಕೇಂದ್ರದಲ್ಲಿ ಕನಿಷ್ಠ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಲು ಸಾಧ್ಯವಾಗದಿರುವುದು ದುರದೃಷ್ಟಕರ. ಬೇಸಿಗೆ ಎದುರಿಸಲು ಯಾವುದೇ ದೂರದೃಷ್ಟಿಯ ಯೋಜನೆ ಅಥವಾ ಪರಿಹಾರ ಕಾಮಗಾರಿಗಳನ್ನು ಕೈಗೊಳ್ಳದೆ ಕ್ಷೇತ್ರದ ಜನರನ್ನು ಬಿಸಿಲ ಬೇಗೆಯಲ್ಲಿ ಕೈಬಿಟ್ಟಿರುವುದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ತಾಲೂಕು ಆಡಳಿತದ ಸಾರಥ್ಯ ವಹಿಸ್ತಾ ಇರುವ ತಹಸೀಲ್ದಾರ್ ಮಲ್ಲಣ್ಣ ಯಲ್ಗೋಡ್ ಅವರು ತಮ್ಮ ಕಚೇರಿಯ ಆವರಣದಲ್ಲಿ ಸಾರ್ವಜನಿಕರಿಗೆ ಕನಿಷ್ಠ ಸೌಕರ್ಯಗಳನ್ನು ಒದಗಿಸಿಲ್ಲ. ಪ್ರತಿನಿತ್ಯ ವಿವಿಧ ಕೆಲಸಗಳಿಗಾಗಿ ನೂರಾರು ಗ್ರಾಮಸ್ಥರು ತಹಸೀಲ್ದಾರ್ ಕಚೇರಿಗೆ ಬರ್ತಾರೆ. ಆದರೆ ಬಾಯಾರಿದ ಜನರಿಗೆ ಕುಡಿಯುವ ನೀರು ಸಿಗದೆ ಪಕ್ಕದ ಖಾಸಗಿ ಹೋಟೆಲ್ಗಳನ್ನು ಅವಲಂಬಿಸುವಂತಾಗಿದೆ. ಇನ್ನು ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸುವ ಶೌಚಾಲಯವಿಲ್ಲದೆ ನೌಕರರು ನಿತ್ಯವೂ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಅನೇಕ ಬಡಾವಣೆಯಲ್ಲಿ ನೀರಿಗಾಗಿ ಹಾಹಾಕಾರ, ಅಶುದ್ಧ ನೀರು ಪೂರೈಕೆ. ಪಟ್ಟಣದ ಖಾಜಾ ಕಾಲೋನಿ, ಶಾಂತನಗರ, ವಿದ್ಯಾನಗರ, ಲಕ್ಕಪ್ಪ ಲೇಔಟ್ ಸೇರಿದಂತೆ ಅನೇಕ ಬಡಾವಣೆ ಸೇರಿದಂತೆ ವಿವಿಧ ಓಣಿಗಳಲ್ಲಿ ಕುಡಿಯುವ ನೀರಿನ ಅಭಾವ ತಲೆದೂರಿದೆ. ಪುರಸಭೆಯು ಈ ಬಗ್ಗೆ ಘೋರ ನಿರ್ಲಕ್ಷ್ಯ ವಹಿಸಿದ್ದು ಸರಿಯಾದ ಸಮಯಕ್ಕೆ ನೀರು ಪೂರೈಕೆ ಮಾಡ್ತಿಲ್ಲ. ಅಷ್ಟೇ ಅಲ್ಲದೆ ಸಾರ್ವಜನಿಕರಿಗೆ ಪೂರೈಕೆಯಾಗ್ತಿರುವ ನೀರನ್ನು ಸರಿಯಾಗಿ ಶುದ್ಧೀಕರಿಸದೆ ನೇರವಾಗಿ ವಿತರಿಸಲಾಗ್ತಾ ಇದೆ. ಚರಂಡಿ ಸ್ವಚ್ಛತೆಯಲ್ಲಿ ಮರೀಚಿಕೆಯಾಗಿದೆ. ಸ್ವಚ್ಛ ಭಾರತ ಕೇವಲ ಕಾಗದದಲ್ಲಿ ಮಾತ್ರ, ಎಲ್ಲಿ ನೋಡಿದರೂ ಕಸವೋ ಕಸ ಅಂತ ಸಾರ್ವಜನಿಕರು ದೂರಿದ್ದಾರೆ. ಈ ಅಶುದ್ಧ ನೀರು ಸೇವನೆಯಿಂದ ಪಟ್ಟಣದಲ್ಲಿ ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿ ಎದುರಾಗಿದೆ. ಪುರಸಭೆಯ ಈ ಬೇಜವಾಬ್ದಾರಿತನ ನಾಗರಿಕರ ಜೀವದ ಜೊತೆ ಚೆಲ್ಲಾಟವಾಡುವಂತಿದೆ. ಬೀಗ ಹಾಕಲಾದ ಶೌಚಾಲಯಗಳು ಜನರ ನರಕಯಾತನೆ. ತಾಲೂಕು ಆಡಳಿತ ಸಂಕೀರ್ಣದಲ್ಲಿ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಶೌಚಾಲಯಗಳನ್ನು ನಿರ್ಮಿಸಲಾಗಿದೆ. ಆದರೆ ವಾಸ್ತವದಲ್ಲಿ ಈ ಶೌಚಾಲಯಗಳಿಗೆ ಬೀಗ ಹಾಕಲಾಗಿದ್ದು ಸಾರ್ವಜನಿಕರ ಬಳಕೆಗೆ ಲಭ್ಯವಿಲ್ಲದಂತಾಗಿದೆ. ತಹಸೀಲ್ದಾರ್ ಕಚೇರಿಯ ಸುತ್ತಮುತ್ತಲಿನ ಹಲವು ಶೌಚಾಲಯಗಳಿಗೂ ಬೀಗ ಜಡಿಯಲಾಗಿದೆ. ಇನ್ನು ಕೆಲವು ಕಡೆ ಶೌಚಾಲಯಗಳಿದ್ರೂ ಅಲ್ಲಿ ನೀರಿನ ಸಂಪರ್ಕವೇ ಇಲ್ಲ, ಗಬ್ಬು ನಾರ್ತಿವೆ. ಇದರಿಂದಾಗಿ ಕಚೇರಿಗೆ ಬರುವ ಮಹಿಳೆಯರು, ವಯೋವೃದ್ಧರು ಶೌಚಕ್ಕಾಗಿ ಮರೆಯ ಸ್ಥಳಗಳನ್ನು ಹುಡುಕುತ್ತಾ ಪರದಾಡುವಂತಾಗಿದೆ. ಸರ್ಕಾರದ ಹಣ ಪೋಲಾಗ್ತಿದೆಯೇ ಹೊರತು ಜನರಿಗೆ ಪ್ರಯೋಜನ ಆಗ್ತಾ ಇಲ್ಲ. ಪುರಸಭೆ ಮುಖ್ಯಾಧಿಕಾರಿ ಶಂಭುಲಿಂಗ ದೇಸಾಯಿ ಅವರ ಬೇಜವಾಬ್ದಾರಿತನ. ಪಟ್ಟಣದ ಸ್ವಚ್ಛತೆ ಮತ್ತು ಕುಡಿಯುವ ನೀರಿನ ಪೂರೈಕೆಯ ಜವಾಬ್ದಾರಿ ಹೊತ್ತಿರುವ ಪುರಸಭೆಯ ಮುಖ್ಯಾಧಿಕಾರಿ ಶಂಭುಲಿಂಗ ದೇಸಾಯಿ ಅವರು ಬೇಸಿಗೆಯ ಗಂಭೀರತೆಯನ್ನು ಮರೆತಂತಿದ್ದಾರೆ. ಪುರಸಭೆಯ ಮುಖ್ಯಾಧಿಕಾರಿ ಶಂಭುಲಿಂಗ ದೇಸಾಯಿ ಅವರು ಬೇಸಿಗೆಯ ಗಂಭೀರತೆಯನ್ನು ಮರೆತಂತಿದ್ದಾರೆ. ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಅಥವಾ ಬಸ್ ನಿಲ್ದಾಣದ ಬಳಿ ಬಂದು ಅರವಟ್ಟಿಗೆ ನೀರಿನ ಕೇಂದ್ರ ಸ್ಥಾಪಿಸಿಲ್ಲ. ಪುರಸಭೆಯ ಈ ನಿರ್ಲಕ್ಷ್ಯದಿಂದಾಗಿ ಬಡವರು ಮತ್ತು ಕೂಲಿ ಕಾರ್ಮಿಕರು ಹಣ ಕೊಟ್ಟು ನೀರು ಕೊಳ್ಳುವ ಸ್ಥಿತಿ ಬಂದೊದಗಿದೆ. ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ನಡುವಿನ ಸಮನ್ವಯದ ಕೊರತೆಯಿಂದಾಗಿ ಜೇವರ್ಗಿ ಪಟ್ಟಣವು ಸೌಲಭ್ಯ ವಂಚಿತವಾಗಿದೆ. ಸಾರ್ವಜನಿಕರ ಎಚ್ಚರಿಕೆ. ಒಟ್ನಲ್ಲಿ ಶಾಸಕ ಡಾಕ್ಟರ್ ಅಜಯ್ ಸಿಂಗ್, ತಹಸೀಲ್ದಾರ್ ಮಲ್ಲಣ್ಣ ಯಲ್ಗೋಡ್ ಹಾಗೂ ಮುಖ್ಯಾಧಿಕಾರಿ ಶಂಭುಲಿಂಗ ದೇಸಾಯಿ ಅವರು ಒಗ್ಗೂಡಿ ಜೇವರ್ಗಿಯ ಬೇಸಿಗೆ ನಿರ್ವಹಣೆಯನ್ನು ಸಂಪೂರ್ಣವಾಗಿ ಹಳ್ಳ ಹಿಡಿಸಿದ್ದಾರೆ. ಅಧಿಕಾರಿಗಳು ಮತ್ತು ಶಾಸಕರು ಕೇವಲ ಕಚೇರಿ ಮತ್ತು ಎಸಿ ರೂಮ್ಗಳಿಗೆ ಸೀಮಿತವಾಗಬಾರದು. ಕೂಡಲೇ ಬೀಗ ಹಾಕಿದ ಶೌಚಾಲಯಗಳನ್ನು ತೆರೆದು ನೀರಿನ ವ್ಯವಸ್ಥೆ ಮಾಡಬೇಕು ಹಾಗೂ ಪಟ್ಟಣದ ಜನರಿಗೆ ಶುದ್ಧ ಕುಡಿಯುವ ನೀರು ಒದಗಿಸಬೇಕು. ಇಲ್ಲದಿದ್ದರೆ ತಾಲೂಕಿನ ಜನತೆಯೊಂದಿಗೆ ಸೇರಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಅಂತ ಸ್ಥಳೀಯರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈ ಕೂಡಲೇ ಉನ್ನತ ಮಟ್ಟದ ಅಧಿಕಾರಿಗಳು ಜೇವರ್ಗಿಗೆ ಭೇಟಿ ನೀಡಿ ಈ ಎಲ್ಲ ಅವ್ಯವಸ್ಥೆಗಳನ್ನು ಸರಿಪಡಿಸಿ ಜನರಿಗೆ ನೆರವಾಗಬೇಕಾಗಿದೆ.